ದಾವಣಗೆರೆ ಜಿಲ್ಲೆಯ ಹೆಬ್ಬಾಳು ಆನಗೋಡು ಈ ಭಾಗದಲ್ಲಿ ಕಳೆದ ರಾತ್ರಿ ಭಾರೀ ಪ್ರಮಾಣದ ಮಳೆ ಸುರಿದಿದೆ. ನಾವೀಗ ಮಂಡ್ಲೂರು ಬಳಿ ಇದ್ದೀವಿ. ಮಂಡ್ಲೂರು ಒಂದು ಸೇತುವೆ ಯಾವ ರೀತಿ ಕೊಚ್ಕೊಂಡು ಹೋಗಿದೆ ಅನ್ನೋದ ದೃಶ್ಯಗಳು ನಿಮ್ಗೆ ತೋರಿಸ್ತೀವಿ. ಅಂದರೆ ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಸುಮಾರು ಇದು ಮಂಡ್ಲೂರು ಮತ್ತು ಕಾಟೇಹಳ್ಳಿ ತಾಂಡಗಳ ನಡುವೆ ಸಂಪರ್ಕ ರಸ್ತೆ ಇದು. ಸಾಕಷ್ಟು ಜಮೀನುಗಳಿಂದ ಈ ಭಾಗದಿಂದ ಆ ಕಡೆ ಭಾಗಕ್ಕೆ ಹೋಗೋಕ್ಕೆ 100 ಎಕರೆ ತೋಟಗಳಿದೆ. ಆ ತೋಟಗಳಿಗೆ ಹೋಗಿ ಇದೇ ಸೇತುವೆ ಇತ್ತು. ಕಳೆದ ರಾತ್ರಿ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ನಾವು ನೋಡ್ತಾ ಇರ್ಬೋದು, ಅಂದರೆ ದೊಡ್ಡ ಒಂದು ಬೇವಿನ ಮರನೂ ಸಹ ಕಿತ್ಕೊಂಡು ಒಂದು 200-300 ಮೀಟ್ರ್ ಹೋಗಿರೋ ದೃಶ್ಯವನ್ನು ನಾವು ನೋಡ್ಬೋದು. ಅಂದರೆ ಇದು ಕಳೆದ ಒಂದು 5-6 ವರ್ಷಗಳ ಹಿಂದೆ ಸುಮಾರು ಒಂದು 5-10 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಸೇತುವೆ ದುರಸ್ತಿಗೆ ಒಂದು ಪ್ಲ್ಯಾನಿಂಗನ್ನು ಮಾಡಿದರು. ಆದರೆ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ಈಗಾಗಲೇ ಕಳೆದ ಬಾರಿನೂ ಸಹ BJP ಸರ್ಕಾರದ ಅವಧಿಯಲ್ಲಿ ಈ ಸೇತುವೆ ಇತ್ತು. ಸೇತುವೆ ದುರಸ್ತಿಗೆ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿದರು. ಆದರೆ ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಇಡೀ ಸಂಪೂರ್ಣ ಸೇತುವೆ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಒಂದು 2-3 ಗ್ರಾಮಗಳ ನಡುವೆ ಸಂಪರ್ಕ ಕಡಿತ ಆಗಿದೆ. ನಮ್ಮ ಜೊತೆ ಊರಿನ ಗ್ರಾಮಸ್ಥರಿದ್ದಾರೆ. ಸರ್, ಇದು ಎಷ್ಟು ವರ್ಷದ ಸೇತುವೆ ಮತ್ತು ಇಲ್ಲಿ ಎಷ್ಟು ಯಾವ ಪ್ರಮಾಣದಲ್ಲಿ ಏನಂತಾರೆ ಹಳ್ಳಕ್ಕೆ ಇದಕ್ಕೆ ಏನು? ಇದು ಮಂಡ್ಲೂರಿಂದ ಕಾಟೇಹಳ್ಳಿ ಲಂಬಾಣಿಟ್ಟಿಗೆ ಹೋಗುವ ರಸ್ತೆ ಮತ್ತು ಇಲ್ಲಿ ಮಂಡ್ಲೂರಿನಲ್ಲೇ ಇರ್ತಕ್ಕಂಥ ಹೊಲಗಳಿಗೆಲ್ಲ ಹೋಗತಕ್ಕಂಥ ರಸ್ತೆ ಇದು. ಈಗ ನಿನ್ನೆ ರಾತ್ರಿ 12 ಗಂಟೆಯಿಂದ ಅಕಾಲಿಕ ಮಳೆ ಸುರಿದು ಈ ಸೇತುವೆ ಎಲ್ಲ ಹಾಳಾಗಿ ಹೋಗಿದೆ. ಸುಮಾರು ಹಿಂದೆ ಸರ್ಕಾರ ಇದ್ದಾಗ MLAಗಳು ಬಂದು ಇದನ್ನೆಲ್ಲ ನೋಡಿ ಎಸ್ಟಿಮೇಟು ಪ್ಲ್ಯಾನ್ ಎಲ್ಲ ಮಾಡಿ ಅದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಆದರೂ ಇವತ್ತಿನವರೆಗೂ ಯಾವುದೇ ಸರ್ಕಾರ ಇದಕ್ಕೆ ಗಮನ ಹರಿಸಿಲ್ಲ. ಇಲ್ಲಿ ಓಡಾಡ್ತಕ್ಕಂಥ ರೈತರಿಗೆ ಮತ್ತು ಕಾಟೇಹಳ್ಳಿ ತಾಂಡಕ್ಕೆ ಓಡಾಡ್ತಕ್ಕಂಥ ಜನಗಳಿಗೆ, ಕಾಟೇಹಳ್ಳಿಯಿಂದ ಮಂಡ್ಲೂರಿಗೆ ಶಾಲೆ ಮಕ್ಕಳು ಬರ್ತಕ್ಕಂಥ ದಾರಿ ಇದು. ಈಗ ರೋಡಲ್ಲಿ ಓಡಾಡ್ತಾರೆ, ಶಾಲೆ ಮಕ್ಕಳೆಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಭಾನುವಾರ ರಾತ್ರಿ 12 ಗಂಟೆಯಿಂದ 2 ಗಂಟೆವರೆಗೂ ಅಕಾಲಿಕ ಮಳೆ ಸುರಿದು ರಸ್ತೆ ಎಲ್ಲ ಕೊಚ್ಚಿ ಹಾಳಾಗಿ ಹೋಗಿದೆ. ತಾವುಗಳು ಈ ಸೇತುವೆಯನ್ನು ತಕ್ಷಣಕ್ಕೆ ಮಂಜೂರು ಮಾಡಿ. ಈಗ ನಿಮ್ಮೂರು ಭಾಗದಲ್ಲಿ ಎಷ್ಟು ಸೇತುವೆಗಳು ಹಿಂಗೆ ಈ ಥರ ಆಗಿದೆ, ಮಳೆಗೆ ಡ್ಯಾಮೇಜ್ ಆಗಿದೆ, ಏನೇನಾಗಿದೆ ಅಲ್ಲ ಸರ್? ಮಂಡ್ಲೂರು ಗ್ರಾಮದಲ್ಲಿ ಮಂಡ್ಲೂರಿಂದ ಲಕ್ಮತ್ತಹಳ್ಳಿ ರಸ್ತೆ ಇದೆ. ಅಲ್ಲಿ ಒಂದು ಇದೇ ಥರ ಸೇತುವೆ ಇದೆ. ಅದು ಇದೇ ಹಳ್ಳ, ಅಣಜಿ ಹಳ್ಳ. ಇದು ನೀರು ತಡೆಯಿಂದ ಹೋಗಿರ್ತಕ್ಕಂಥ ಅಣಜಿ ಹಳ್ಳ. ಅಲ್ಲಿ ಮಂಡ್ಲೂರಿಂದ ಇದು ಲಕ್ಮತ್ತನಹಳ್ಳಿಗೆ ಹೋಗೋ ರಸ್ತೆಯಲ್ಲಿ ಈ ಸೇತುವೆ ಅದು ಕೊಚ್ಚಿ ಹೋಗಿದೆ. ಆಮೇಲೆ ಇದು ಎರಡನೇದು ಕಲ್ಮಠದಳ್ಳ ಅಂತ ನಾವು ಇಲ್ಲಿ ಊರಿನವರು. ಇದು ಮಂಡ್ಲೂರಿಂದ ಕಾಟೇಹಳ್ಳಿ ತಾಂಡಕ್ಕೆ ಹೋಗತಕ್ಕಂಥ ರಸ್ತೆ, ಮ್ಯಾಗ್ಲಿಟಿಗೂ ಸಹ ಹೋಗತಕ್ಕಂಥ ರಸ್ತೆ. ಮತ್ತು ಅಲ್ಲಿಂದ ಓಡಾಡ್ತಕ್ಕಂಥ ಜನಗಳು ಸಂಪರ್ಕ, ನ್ಯಾಯಬೆಲೆ ಅಂಗಡಿಗೆ ಬರ್ತಕ್ಕಂಥ ಜನಗಳು ಇದೇ ದಾರಿಯಲ್ಲಿ ಬರಬೇಕು. ಕಾಟೇಹಳ್ಳಿ ತಾಂಡದ ಮಕ್ಕಳು, ಶಾಲೆ ಮಕ್ಕಳು ಇದೇ ಮಂಡ್ಲೂರು ಗ್ರಾಮಕ್ಕೆ ಬರಬೇಕು. ಇಲ್ಲಿ ಮನೆಗಳಿದಾವೆ ಅಲ್ಲಿ. ಈಗ ಅಲ್ಲಿ ಸುಮಾರು 150ರಿಂದ 150 ಮನೆಗಳಿದಾವೆ. ಅಲ್ಲಿ ಒಂದು ಅಂಗಡಿಗಳೆಲ್ಲ ಎಲ್ಲ ಇಲ್ಲಿಗೆ ಬರ್ಬೇಕು ಮಂಡ್ಲೂರಿಗೆ. ಈಗ ಆ ರಸ್ತೆ ಸಂಪರ್ಕ ಕಡಿತಾ ಇತ್ತು ಅಂದ್ರೆ ಈ ಮುಖಾಂತರ ಬರ್ತಾ ಇದ್ರು. ಇದು ಕಡಿತ ಆಗಿದೆ. ಇದು ಸಂಪರ್ಕ ಕಡಿತ ಆಗಿದೆ. ನೆಕ್ಸ್ಟ್ ಅವ್ರು ಏನ್ ಮಾಡ್ಬೋದು? ಈಗ ಸರ್ಕಾರ ಎಚ್ಚೆತ್ಕೋಬೇಕ್ರೆ. ಓಡಾಡ್ತಕ್ಕಂಥ ರೈತರಿಗೆ ಮತ್ತು ಶಾಲೆ ಮಕ್ಕಳಿಗೆ ಎಲ್ಲದಕ್ಕೂ ತೊಂದರೆ ಆಗಿದೆ. ತಾವು ತಕ್ಷಣ ಸರ್ಕಾರ ಗಮನ ಹರಿಸಿ ಈ ರಸ್ತೆಯನ್ನು ಮಂಜೂರು ಮಾಡಿಕೊಂಡು. ಎಷ್ಟು ವರ್ಷ ಆಯ್ತು ಈಗ? ಇದು ಸುಮಾರು 10 ವರ್ಷ ಆಗಿದೆ. ಅದು 10 ವರ್ಷ ಆಗಿದೆ. ಸೇತುವೆ ಅಷ್ಟೇ ವರ್ಷ ಆಯಸ್ಸಿದು ಅಲ್ಲ. ಇದು ಹಂಗೆ ಸರಿಯಾಗಿ ಮಾಡಿದ್ರೆ ಒಂದು 100 ವರ್ಷ ಇರಬೇಕು, ಬೇಡ ಒಂದು 50 ವರ್ಷ ಇರಬೇಕು. ಈ ಥರ ಈ ಕಳಪೆ ಕಾಮಗಾರಿ ಆಗಿದೆ. ಇದು ಸುಮಾರು ಈ ರಸ್ತೆ ಕಾಮಗಾರಿ 10 ಲಕ್ಷ ರೂಪಾಯಿ ಮಂಜೂರಾಗಿದ್ದು ಈಗ ಕೆಲಸ ಮುಗಿದ ತಕ್ಷಣಕ್ಕೆ ದುಡ್ಡೆಲ್ಲ ತಗೊಂಡಿದ್ದಾರೆ. ಆದರೂ ಈಗ ಈ ಮಳೆಗೆಲ್ಲ ಕಿತ್ಕೊಂಡು ಹೋಗಿದೆ ರಸ್ತೆ. ಈಗ ಇನ್ನು ಮುಂದೆ ಆದರೂ ಸರ್ಕಾರ ಎಚ್ಚೆತ್ತು ಈ ರಸ್ತೆ ನಿರ್ಮಾಣ ಮಾಡಿಸ್ಕೊಡ್ಬೇಕಂತ ಸರ್ಕಾರದವರಿಗೆ ಮನವಿ ಸಲ್ಲಿಸ್ತೇವೆ. ಅಂದರೆ ಈಗಾಗಲೇ ಒಂದು ರಸ್ತೆ ಸಂಪರ್ಕ, ಒಂದು ಬ್ರಿಡ್ಜ್ ಅಂದರೆ ಕೋಟಿಗಟ್ಟಲೆ ಎಸ್ಟಿಮೇಟನ್ನು ಮಾಡ್ತಾರೆ. ಆದರೆ ಕೇವಲ 10 ವರ್ಷಗಳಿಂದ ಅಷ್ಟೇ ಆಗಿರೋದು. ಕಳಪೆ ಕಾಮಗಾರಿಯಿಂದ ಈಗ ಇಡೀ 2 ರಸ್ತೆ ಸಂಪರ್ಕ ಕಡಿತ ಆಗಿದೆ. ಹಾಗಾಗಿ ಕಾಟೇಹಳ್ಳಿ ತಾಂಡದ ಜನಗಳಿಗೆ ಓಡಾಡೋಕ್ಕೆ ಮತ್ತು ಶಾಲಾ ಮಕ್ಕಳು ಹೋಗೋದಕ್ಕೆ ಈಗ ಈ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗಿದೆ. ಹಾಗಾಗಿ ಜನಪ್ರತಿನಿಧಿ ಕೂಡಲೇ ಈ ಭಾಗದ ಜನಪ್ರತಿನಿಧಿಗಳು ಸೇತುವೆಗಳನ್ನು ದುರಸ್ತಿ ಮಾಡಿ ಒಂದು ಓಡಾಡೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂದ್ಕೊಂಡು ಗ್ರಾಮಸ್ಥರು ಮನವಿಯನ್ನು ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.